ಅರಣ್ಯದ ಮೌನದ ಕೂಗು. ಕರ್ನಾಟಕದ ಒಂದು ದೂರದ ಹಳ್ಳಿಯಾದ ದತ್ತಾಪುರದಲ್ಲಿ ಒಂದು ಹಳೆಯ ಕಾಡಿತ್ತು. ಆ ಕಾಡಿನ ಹೆಸರು ಮೌನ ಅರಣ್ಯ. ಈ ಅರಣ್ಯಕ್ಕೆ ಆ ಹೆಸರು ಬಂದದ್ದು ಅಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ಹಕ್ಕಿಗಳ ಕೂಗು, ಪ್ರಾಣಿಗಳ ಚಲನ ಎಲ್ಲವೂ ಅಲ್ಲಿ ನಿಧಾನವಾಗಿ ನಿಲ್ಲಿಸಿದಂತೆ ಅನಿಸುತ್ತಿತ್ತು. ಹಳ್ಳಿಯ ಜನರು ಆ ಕಾಡಿನ ಬಳಿ ಹೋಗುವುದನ್ನೇ ತಪ್ಪಿಸುತ್ತಿದ್ದರು. ಆ ಕಾಡಿನಲ್ಲಿ ಏನೋ ರಹಸ್ಯ ಇದೆ ಎಂದೇ ಅವರು ನಂಬುತ್ತಿದ್ದರು. ಆದರೆ ಆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ 16 ವರ್ಷದ ಯುವತಿ ನಂದಿತಾ ಮಾತ್ರ ವಿಭಿನ್ನಳಾಗಿದ್ದಳು. ಅವಳಿಗೆ ಸಾಹಸ ಬಹಳ ಇಷ್ಟ. ಒಂದು ದಿನ ನಂದಿತಾ ತನ್ನ ಸ್ನೇಹಿತನಾದ ರವಿ ಜೊತೆ ಕಾಡಿನೊಳಗೆ ಹೋಗಲು ನಿರ್ಧರಿಸಿದಳು. ನಂದಿತಾ, ನಾವು ಹೋಗಬಾರದು, ಎಲ್ಲರೂ ಹೆದರುತ್ತಾರೆ ಎಂದು ರವಿ ಹೇಳಿದ. ಅದಕ್ಕೆ ಹೋಗಬೇಕು, ಏನು ಇದೆಯಂತೆ ನೋಡೋಣ ಎಂದು ನಂದಿತಾ ಆತ್ಮವಿಶ್ವಾಸದಿಂದ ಉತ್ತರಿಸಿದಳು. ಇಬ್ಬರೂ ಬೆಳಿಗ್ಗೆ ಕಾಡಿನೊಳಗೆ ಪ್ರವೇಶಿಸಿದರು. ಆರಂಭದಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಕಾಡಿನ ವಾತಾವರಣ ಬದಲಾಗತೊಡಗಿತು. ಗಾಳಿ ಕೂಡ ನಿಂತಂತೆ ಅನುಭವವಾಗುತ್ತಿತ್ತು. ಹಠಾತ್ ಒಂದು ವಿಚಿತ್ರ ಧ್ವನಿ ಕೇಳಿಸಿತು. ಮಂದವಾದ ಕೂಗು. ನೀನು ಕೇಳಿದೀಯಾ ಎಂದು ರವಿ ನಡುಗುತ್ತಾ ಕೇಳಿದ. ಹೌದು, ಯಾರಾದ್ರೂ ಸಹಾಯ ಕೇಳುತ್ತಿರುವಂತೆ ಇದೆ ಎಂದು ನಂದಿತಾ ಹೇಳಿದಳು. ಅವರು ಆ ಧ್ವನಿಯ ದಿಕ್ಕಿನಲ್ಲಿ ನಡೆದು ಹೋದರು. ಒಂದು ಹಳೆಯ ಬಿದ್ದು ಹೋಗುವ ಹಂತದಲ್ಲಿರುವ ಮನೆ ಕಂಡುಬಂತು. ಆ ಮನೆ ತುಂಬಾ ವರ್ಷಗಳಿಂದ ಬಿಟ್ಟು ಹೋಗಿರುವಂತೆ ಕಾಣಿಸುತ್ತಿತ್ತು. ಈ ಮನೆಯಲ್ಲೇ ಏನೋ ಇದೆ ಎಂದು ನಂದಿತಾ ನಿಧಾನವಾಗಿ ಒಳಗೆ ಕಾಲಿಟ್ಟಳು. ಮನೆಯೊಳಗೆ ಧೂಳು ತುಂಬಿತ್ತು. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳಿದ್ದವು. ಒಂದರಲ್ಲಿ ಒಂದು ಕುಟುಂಬ, ತಾಯಿ, ತಂದೆ ಮತ್ತು ಒಂದು ಚಿಕ್ಕ ಹುಡುಗಿ. ಈ ಹುಡುಗಿ ಯಾರು ಎಂದು ರವಿ ಕೇಳಿದ. ಆ ಕ್ಷಣವೇ ಮತ್ತೆ ಆ ಕೂಗು ಕೇಳಿಸಿತು. ಈ ಬಾರಿ ಇನ್ನೂ ಸ್ಪಷ್ಟವಾಗಿ, ನನ್ನನ್ನು ಬಿಡಿ. ನಂದಿತಾ ಮತ್ತು ರವಿ ಬೆಚ್ಚಿಬಿದ್ದರು. ಯಾರು ಅಲ್ಲಿ ಎಂದು ನಂದಿತಾ ಕೂಗಿದಳು. ಆಮೇಲೆ ನೆಲದ ಕೆಳಗಿನಿಂದ ಒಂದು ಸಣ್ಣ ಬೆಳಕು ಕಾಣಿಸಿತು. ಅವರು ನೆಲವನ್ನು ಪರಿಶೀಲಿಸಿದಾಗ ಒಂದು ರಹಸ್ಯ ಬಾಗಿಲು ಕಂಡುಬಂತು. ಅವರು ಬಾಗಿಲು ತೆರೆದರು. ಕೆಳಗೆ ಕತ್ತಲಾದ ಗುಹೆ ಇತ್ತು. ಧೈರ್ಯದಿಂದ ಅವರು ಒಳಗೆ ಇಳಿದರು. ಅಲ್ಲಿ ಒಂದು ಚಿಕ್ಕ ಹುಡುಗಿ ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ನೀವು ಯಾರು ಎಂದು ಅವಳು ಕೇಳಿದಳು. ನನ್ನ ಹೆಸರು ಮೀನಾ. ನಾನು ಈ ಮನೆಯಲ್ಲೇ ವಾಸಿಸುತ್ತಿದ್ದೆ. ಹಲವು ವರ್ಷಗಳ ಹಿಂದೆ ನನ್ನ ತಂದೆ ಒಂದು ರಹಸ್ಯ ಪ್ರಯೋಗ ಮಾಡುತ್ತಿದ್ದರು. ಆದರೆ ಅದು ತಪ್ಪಾಗಿ ಹೋಯಿತು. ನಂತರ ಎಲ್ಲವೂ ಬದಲಾಗಿತು. ನಾನು ಇಲ್ಲಿ ಸಿಕ್ಕಾಕೊಂಡೆ. ಎಷ್ಟು ವರ್ಷಗಳಿಂದ ಎಂದು ರವಿ ಕೇಳಿದ. ನನಗೆ ಗೊತ್ತಿಲ್ಲ, ಇಲ್ಲಿ ಕಾಲ ನಿಂತಂತೆ ಇದೆ ಎಂದು ಮೀನಾ ಹೇಳಿದಳು. ನಂದಿತಾ ಆಲೋಚಿಸಿದಳು. ಇಲ್ಲಿ ಏನೋ ವಿಚಿತ್ರ ಶಕ್ತಿ ಇದೆ ಎಂದು ಅವಳು ಹೇಳಿದಳು. ಅವರು ಮೇಲಕ್ಕೆ ಹಿಂತಿರುಗಲು ಪ್ರಯತ್ನಿಸಿದಾಗ ದಾರಿ ಕಾಣಿಸಲಿಲ್ಲ. ನಾವು ಸಿಕ್ಕಾಕೊಂಡಿದ್ದೇವೆ ಎಂದು ರವಿ ಭಯದಿಂದ ಹೇಳಿದ. ಆ ಸಮಯದಲ್ಲಿ ಗೋಡೆಯ ಮೇಲೆ ಒಂದು ಸಂಕೇತ ಹೊಳೆಯತೊಡಗಿತು. ಅದು ಒಂದು ಹಳೆಯ ಲಿಪಿಯಲ್ಲಿತ್ತು. ನಂದಿತಾ ಅದನ್ನು ಗಮನದಿಂದ ನೋಡಿದಳು. ಇದು ಒಂದು ಗುಟ್ಟು ಎಂದು ಅವಳು ಹೇಳಿದಳು. ಅವಳು ಲಿಪಿಯನ್ನು ಓದಲು ಪ್ರಯತ್ನಿಸಿದಳು. ಸತ್ಯದ ಬೆಳಕು ಮಾತ್ರ ದಾರಿಯನ್ನು ತೆರೆಯುತ್ತದೆ. ಅದರ ಅರ್ಥವೇನು ಎಂದು ರವಿ ಕೇಳಿದ. ನಂದಿತಾ ಯೋಚಿಸಿದಳು. ನಾವು ಇಲ್ಲಿ ಇರುವ ಸತ್ಯವನ್ನು ತಿಳಿಯಬೇಕು ಎಂದು ಅವಳು ಹೇಳಿದಳು. ಅವರು ಮನೆಗೆ ಸಂಬಂಧಿಸಿದ ಎಲ್ಲಾ ವಿಚಾರಗಳನ್ನು ಜೋಡಿಸಿದರು. ಗೋಡೆಯ ಚಿತ್ರ, ಮೀನಾ ಹೇಳಿದ ಕಥೆ ಮತ್ತು ಆ ಪ್ರಯೋಗ. ನಿಮ್ಮ ತಂದೆ ಏನು ಪ್ರಯೋಗ ಮಾಡುತ್ತಿದ್ದರು ಎಂದು ನಂದಿತಾ ಕೇಳಿದಳು. ಅವರು ಸಮಯವನ್ನು ನಿಯಂತ್ರಿಸುವ ಯಂತ್ರ ಮಾಡುತ್ತಿದ್ದರು ಎಂದು ಮೀನಾ ಉತ್ತರಿಸಿದಳು. ಅದು ಕೇಳಿ ನಂದಿತಾ ಬೆಚ್ಚಿಬಿದ್ದಳು. ಅದೇ ಕಾರಣಕ್ಕೆ ಇಲ್ಲಿ ಕಾಲ ನಿಂತಂತೆ ಇದೆ. ಅವರು ಮತ್ತೆ ಸಂಕೇತವನ್ನು ನೋಡಿದರು. ಈ ಬಾರಿ ಅದು ಹೊಳೆದು ದಾರಿ ತೆರೆಯಿತು. ನಾವು ಸತ್ಯವನ್ನು ಅರಿತುಕೊಂಡಿದ್ದೇವೆ ಎಂದು ನಂದಿತಾ ಸಂತೋಷದಿಂದ ಹೇಳಿದಳು. 3 ಜನರು ಮೇಲಕ್ಕೆ ಬಂದರು. ಹೊರಗೆ ಬಂದಾಗ ಸೂರ್ಯಕಿರಣಗಳು ಕಾಡನ್ನು ಹೊಳೆಯಿಸುತ್ತಿದ್ದವು. ಆದರೆ ಒಂದು ವಿಚಿತ್ರ ಸಂಗತಿ. ಮೀನಾ ನಿಧಾನವಾಗಿ ಮಾಯವಾಗತೊಡಗಿದಳು. ಧನ್ಯವಾದಗಳು, ನೀವು ನನ್ನನ್ನು ಮುಕ್ತಗೊಳಿಸಿದ್ದೀರಿ ಎಂದು ಅವಳು ಮೃದುವಾಗಿ ಹೇಳಿದಳು. ನಂದಿತಾ ಕಣ್ಣೀರು ಹಾಕಿದಳು. ನಾವು ಮತ್ತೆ ಭೇಟಿಯಾಗೋಣವಾ ಒಂದು ದಿನ ಎಂದು ಹೇಳಿ ಮೀನಾ ಸಂಪೂರ್ಣವಾಗಿ ಕಾಣೆಯದಾದಳು. ನಂದಿತಾ ಮತ್ತು ರವಿ ಕಾಡಿನಿಂದ ಹೊರಬಂದರು. ಈಗ ಆ ಕಾಡು ಮೌನವಾಗಿರಲಿಲ್ಲ. ಹಕ್ಕಿಗಳ ಕೂಗು ಮತ್ತೆ ಕೇಳಿಸುತ್ತಿತ್ತು. ಆ ದಿನದ ನಂತರ ದತ್ತಾಪುರ ಹಳ್ಳಿಯ ಜನರು ಆ ಕಾಡನ್ನು ಹೆದರಲಿಲ್ಲ. ಆದರೆ ನಂದಿತಾ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿದಿತ್ತು. ಮೀನಾ ನಿಜವಾಗಿಯೂ ಯಾರಾಗಿದ್ದಳು ಮತ್ತು ಆ ಸಮಯ ಯಂತ್ರ ಇನ್ನೂ ಅಲ್ಲಿ ಇದೆಯೇ? ಅವಳಿಗೆ ಗೊತ್ತಿತ್ತು, ಈ ಕಥೆ ಇಲ್ಲಿ ಮುಗಿಯಲಿಲ್ಲ.